ಮಳವಳ್ಳಿ ತಾಲೂಕಿನ ಗೊಲ್ಲರಹಳ್ಳಿ ಗ್ರಾಮದ ಶ್ರೀ ಮಹದೇಶ್ವರ ಸ್ವಾಮಿಗೆ ನೂತನ ಕೊಳಗ ಪ್ರತಿಷ್ಠಾಪನೆ. ಅಪಾರ ಭಕ್ತರಿಂದ ವಿಶೇಷ ಪೂಜೆ ದರ್ಶನ. ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪದ ಗೊಲ್ಲರಹಳ್ಳಿ ಗ್ರಾಮದಲ್ಲಿರುವ ಐತಿಹಾಸಿಕ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಸೇರಿ ನೂತನವಾಗಿ ಮಲೆ ಮಹದೇಶ್ವರ ಸ್ವಾಮಿಯ ಕೊಳಗ ನೂತನವಾಗಿ ಮಾಡಿಸಿಕೊಟ್ಟಿರುವ ಅದನ್ನು ವಿಶೇಷವಾಗಿ ಶನಿವಾರ ಪೂಜಾ ಪುರಸ್ಕಾರಗಳನ್ನು ನಡೆಸಿ ಪ್ರಸಾದ ವಿನಿಯೋಗಿಸಲಾಯಿತು. ಗ್ರಾಮದ ಅರ್ಚಕರಾದ ಮಹದೇವ ಸ್ವಾಮಿ ಮಾತನಾಡಿ, ನಮ್ಮ ಗ್ರಾಮದ ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಸೇರಿ ಮಾಡಿಸಿಕೊಟ್ಟಿರುವ ಈ ಮಹದೇಶ್ವರ ಸ್ವಾಮಿಯ ಕೊಳಗದ ಮೂರ್ತಿಯನ್ನು ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇಂದು ತೆಗೆದುಕೊಂಡು ಹೋಗಿ ದೇವಸ್ಥಾನದ ಆವರಣದಲ್ಲಿ ಸ್ವಾಮಿಯ ಮುಂದೆ ಪೂಜೆ ಪುರಸ್ಕಾರ ಮಾಡಿಸಿಕೊಂಡು ನಂತರ ಸಾಲೂರು ಮಠದ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಹೂವು ಹೊಂಬಾಳೆ ಮಾಡಿಸಿ ಸ್ವಾಮೀಜಿಯವರಿಂದ ವಿಶೇಷ ಪೂಜೆ ಮಾಡಿಸಿಕೊಂಡು ಬಂದು ಸ್ವಾಮೀಜಿಯವರ ಅನುಮತಿ ಪಡೆದು ಅವರ ಆಶೀರ್ವಾದದೊಂದಿಗೆ ನಮ್ಮ ಗೊಲ್ಲರಹಳ್ಳಿ ಗ್ರಾಮದ ದೇವಸ್ಥಾನದಲ್ಲಿ ಕೊಳಗವನ್ನು ಧರಿಸಲಾಗುತ್ತಿದೆ ಎಂದರು. ಚಿನ್ನದ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದರ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಆದರೆ 77 ಮಲೆಯ ಹೆಬ್ಬುಲಿ ವಾಹನದ ಪೂಜಾ ಕಾರ್ಯಕ್ರಮವನ್ನು ಮೆರೆಯುವಂಥ ಪೂಜಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ನಿನ್ನೆ ಶುಕ್ರವಾರ ಸ್ವಾಮಿಯವರಿಗೆ ರುದ್ರಾಭಿಷೇಕ, ಮಹಾಮಂಗಳಾರತಿ, ಪಂಚಾಮೃತಾಭಿಷೇಕ ಏರ್ಪಡಿಸಲಾಯಿತು. ಇಂದು ಬೆಳಗ್ಗೆ ಅಭಿಷೇಕ ಮತ್ತು ಹೋಮ ಪುಣ್ಯ ನೆರವೇರಿಸಿ ತಿರುಗಿ ಮತ್ತೆ ಇವತ್ತು ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರ ಪೂಜೆಯನ್ನು ಶ್ರೀ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ತಗೊಂಡೋಗಿ ಮಠದಲ್ಲಿ ದೇವಸ್ಥಾನದಲ್ಲಿ ಹೂವು ಅಂಬಾಳೆ ಸಹಿತವಾಗಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಮತ್ತು ಮಠದ ಶ್ರೀ ಸಾಲೂರು ಮಠದ ಗೃಹನ್ಮಠದ ಮಹಾಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿ ಹಾಗೂ ನಾಳೆ ಬೆಳಗ್ಗೆ ಭಾನುವಾರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾವಿಸಿ ಗೊಲ್ಲರಹಳ್ಳಿ ಹಾಗೂ ನಂಜಾಪುರ, ಮಡಳ್ಳಿ, ಗಾಣಾಳು, ಮರಿಗೊಂಡದೊಡ್ಡಿ, ಅಗದೂರು, ಬಸಾಪುರ, ಹಲಗೂರು, ಗುಂಡಾಪುರ, ನಂದೀಪುರ ಹಾಗೂ ಹಲಗೂರು ಹೋಬಳಿಯ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರ ಸಹಯೋಗದಂತೆ ಶ್ರೀ ಸ್ವಾಮಿಯವರ ಬೃಹತ್ ಮೆರವಣಿಗೆ ಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಎಲ್ಲ ಭಗವಂತ ಗ್ರಾಮಕ್ಕೆ ಒಳ್ಳೆಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಮಳೆ ಬೆಳೆಯನ್ನು ಸೌಖ್ಯವಾಗಿ ನಡೆಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೇವೆ. ಮಾಮರ ನ್ಯೂಸ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.